ಬಾಗಲಕೋಟೆಯ ಕೂಡಲ ಸಂಗಮದಲ್ಲಿ ಶರಣ ಮೇಳ ನಡೆಯಿತು. ಬಸವ ಧರ್ಮ ಪೀಠಾಧ್ಯಕ್ಷೆ ಮಾತೆ ಮಹಾದೇವಿ, ಸಚಿವ ಎಂಬಿ ಪಾಟೀಲ್ ಸೇರಿದಂತೆ ರಾಜ್ಯದ ಹಲವು ಕಡೆಗಳಿಂದ ಬಂದಿದ್ದ ಸಾವಿರಾರು ಮಂದಿ ಭಾಗಿಯಾಗಿದ್ರು. ಈ ಸಂದರ್ಭದಲ್ಲಿ ಸಚಿವ ಎಂಬಿ ಪಾಟೀಲ್ರನ್ನ ಮಾತೆ ಮಹಾದೇವಿ ಹಾಡಿ ಹೊಗಳಿದ್ರು. ಪ್ರತ್ಯೇಕ ಲಿಂಗಾಯತ ಧರ್ಮಕ್ಕಾಗಿ ಹೋರಾಡಿದ ಏಕೈಕ ನಾಯಕ ಎಂಬಿ ಪಾಟೀಲ್. ಎಷ್ಟೇ ಪಿತೂರಿಗಳು ನಡೆದ್ರು ಬಸವಣ್ಣನ ದಯೆಯಿಂದ ಗೃಹ ಸಚಿವರಾದರು. ಮುಂದೆ ಮುಖ್ಯಮಂತ್ರಿಯೂ ಆಗ್ಲಿ ಅಂತ ಮಾತೆ ಮಹಾದೇವಿ ಹಾರೈಸಿದ್ರು. ಶರಣ ಮೇಳದಲ್ಲಿ ಸಿದ್ದರಾಮಯ್ಯ ಅವರನ್ನ ಮಾತೆ ಮಹಾದೇವಿ ಸೇರಿದಂತೆ ಸಚಿವ ಎಂಬಿ ಪಾಟೀಲ್ ಹಾಡಿ ಹೊಗಳಿದ್ರು. ಸಿದ್ದರಾಮಯ್ಯ ರಾಷ್ಟ್ರ ರಾಜಕಾರಣಕ್ಕೆ ಹೋಗಿ ಉತ್ತಮ ನಾಯಕನಾಗ್ಲಿ ಅಂತ ಹೇಳಿ ಪರೋಕ್ಷವಾಗಿ ಬಸವಣ್ಣನವರ ಬಗ್ಗೆ ಯಡಿಯೂರಪ್ಪ ಅವರಿಗೆ ಸಿದ್ದರಾಮಯ್ಯನವರಷ್ಟೂ ಗೊತ್ತಿಲ್ಲ ಅಂತ ಟೀಕಿಸಿದ್ರು. ಮಾನ್ಯ ಸಿದ್ದರಾಮಯ್ಯನವರು ರಾಷ್ಟ್ರ ರಾಜಕಾರಣಕ್ಕೆ ಹೋಗೋದು ಬಹಳ ಒಳ್ಳೇದು. ಯಾಕಂದ್ರೆ ಇಂಥ ಧೀಮಂತರು ನಮಗ್ ಗೊತ್ತಿದೆ. ಇವತ್ತು ಗುರು ಬಸವಣ್ಣನವರ ತತ್ವಗಳನ್ನ ತಿಳ್ಕೊಂಡಂತವ್ರು ರಾಷ್ಟ್ರ ರಾಜಕಾರಣದಲ್ಲಿ ಕೆಲಸ ಮಾಡಿದ್ರೆ ಅವರಿಂದ ಇನ್ನೂ ಹೆಚ್ಚಿನ ಕೆಲಸವಾಗ್ತದೆ. ಆದ್ರಿಂದ ಅವರು ರಾಷ್ಟ್ರ ರಾಜಕಾರಣವನ್ನ ಪ್ರವೇಶ ಮಾಡಿ ನಮ್ಮ ದೇಶಕ್ಕೆ ಒಬ್ಬ ಯೋಗ್ಯ ಒಬ್ಬ ನೇತಾರರನ್ನ ಕೊಡುವಂತ ವ್ಯಕ್ತಿ ಆಗ್ತಾರೆ ಅನ್ನುವಂತ ವಿಶ್ವಾಸ ನಮಗಿದೆ. ಅದನ್ನ ನನಗೆ ನನ್ನ ಪರವಾಗಿ ಎಂಬಿ ಪಾಟೀಲ್ರು ಸಿದ್ದರಾಮಯ್ಯನವರಿಗೆ ತಲುಪಿಸ್ಬೇಕು. ಪರಮ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಆಶಯದಂತೆ 12ನೇದು ವಿಜಯಪುರದಲ್ಲಿ ಆಗ್ಬೇಕು ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ನಾನು ಸಿದ್ದರಾಮಯ್ಯ ಅವರು ಬಹಳ ಉತ್ತಮವಾದಂತಹ ಭಾಷಣವನ್ನು ಮಾಡಿದ್ರು. ಯಡಿಯೂರಪ್ಪನವರು ಇದ್ರು. ಆದ್ರೆ ಸಿದ್ದರಾಮಯ್ಯನವರ ಜ್ಞಾನದಿಂದ ನಮ್ಮ ಯಡಿಯೂರಪ್ಪನವ್ರದು ಕ್ಷಮಿಸ್ಬೇಕು. ಅವ್ರ ಜ್ಞಾನ ಬಹುಶಃ ಬಸವ ತತ್ವ ಬಸವ ಸಿದ್ಧಾಂತ ಬಗ್ಗೆ ಅಷ್ಟು ತಿಳ್ಕೊಂಡಿದ್ರು. ಪರಮ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಆಶಯದಂತೆ 12ನೇದು ವಿಜಯಪುರದಲ್ಲಿ ಆಗ್ಬೇಕು ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ನಾನು ಸಿದ್ದರಾಮಯ್ಯ ಅವರು ಬಹಳ ಉತ್ತಮವಾದಂತಹ ಭಾಷಣವನ್ನು ಮಾಡಿದ್ರು. ಯಡಿಯೂರಪ್ಪನವರು ಇದ್ರು. ಆದ್ರೆ ಸಿದ್ದರಾಮಯ್ಯನವರ ಜ್ಞಾನದಿಂದ ನಮ್ಮ ಯಡಿಯೂರಪ್ಪ ರಾಜ್ಯ ಮೇಲೆ ಮನೆಗೆ ಬಂದಿದ್ದ ಯೋಧ ಹೃದಯಾಘಾತದಿಂದ ಸಾವಿಗೀಡಾಗಿದ್ದಾರೆ. ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಮನ್ನಾಪುರದ ಯೋಧ ರುದ್ರಪ್ಪ ಸಿದ್ದಪ್ಪ ಮೃತಪಟ್ಟಿದ್ದಾರೆ. ಮೃತ ಯೋಧ ಜಮ್ಮು ಕಾಶ್ಮೀರದ ಶ್ರೀನಗರದಲ್ಲಿ ಡಿಎಸ್ಎಫ್ 107 ಬೆಟಾಲಿಯನ್ನಲ್ಲಿ ಸೇವೆ ಸಲ್ಲಿಸುತ್ತಾ ಇದ್ರು. 2 ತಿಂಗಳ ರಜೆ ಮೇಲೆ ಬಂದಿದ್ರು. ಆದರೆ ನಿನ್ನೆ ಸಂಜೆಯ ಸಮಯದಲ್ಲಿ ಹಾರ್ಟ್ ಅಟ್ಯಾಕ್ ಆಗಿದೆ. ಕೂಡಲೇ ಸಿಂದಗಿ ಆಸ್ಪತ್ರೆಗೆ ದಾಖಲಿಸಿದ್ರು, ಪ್ರಯೋಜನವಾಗಿಲ್ಲ. ಗ್ರಾಮಸ್ಥರು ಮತ್ತು ಸಚಿವ ಎಂಸಿ ಮನಗೂಳಿ ಯೋಧರ ಅಂತಿಮ ದರ್ಶನವನ್ನು ಪಡೆದಿದ್ದಾರೆ. ಮನ್ನಾಪುರ ಸರ್ಕಾರಿ ಶಾಲಾ ಆವರಣದಲ್ಲಿ ಯೋಧನಿಗೆ ಸಂಜೆ ಸರ್ಕಾರಿ ಗೌರವದೊಂದಿಗೆ ಅಂತ್ಯಕ್ರಿಯೆ ನೆರವೇರಿದೆ. ಇಲ್ಲಿ ವಿಧಿಯಾಟ ಯಾರು ಬಲ್ಲರು ಎಂಬಂತೆ ನಾಳೆ 28ಕ್ಕೆ ಬೀದಿ ನಾಯಿಗಳ ಅಟ್ಟಹಾಸಕ್ಕೆ ಮತ್ತೊಬ್ಬ ಮುಗ್ಧ ಬಾಲಕಿ ಬಲಿಯಾಗಿದ್ದಾಳೆ. ಹಾವೇರಿಯ ಬ್ಯಾಡಗಿ ತಾಲೂಕಿನ ಕಾಗಿನೆಲೆ ಗ್ರಾಮದಲ್ಲಿ ನಿನ್ನೆ ರಾತ್ರಿ ನಾಯಿ ದಾಳಿಗೆ ತಸ್ಮಿಯಾ ಜಾಫರ್ ಅನ್ನುವ ಬಾಲಕಿ ಮೃತಪಟ್ಟಿದ್ದಾಳೆ. ನಿನ್ನೆ ಮಧ್ಯಾಹ್ನ ತಾಯಿ ಜೊತೆ ಹಠ ಮಾಡಿ ಹೊಲಕ್ಕೆ ತೆರಳಿದ್ದ ತಸ್ಮಿಯಾಳನ್ನ ತಾಯಿ ಮನೆಗೆ ವಾಪಸ್ ಕಳುಹಿಸಿದ್ರು. ಆದರೆ ಮನೆಗೆ ಬರುವ ದಾರಿ ಮಧ್ಯೆ ಬೀದಿ ನಾಯಿಗಳು ದಾಳಿ ಮಾಡಿ ಬಾಲಕಿಯ ಪ್ರಾಣ ತೆಗೆದಿವೆ. ಇನ್ನು ಸಂಜೆ ಮನೆಗೆ ಬಂದ ತಾಯಿ ತಸ್ಮಿಯಾ ಬಾರದೆ ಇರುವುದನ್ನು ಕಂಡು ಗಾಬರಿಯಿಂದ ಗ್ರಾಮದಲ್ಲಿ ಹುಡುಕಾಡಿದ್ದಾರೆ. ಆದರೆ ಬಾಲಕಿಯ ಸುಳಿವೆ ಪತ್ತೆಯಾಗಿಲ್ಲ. ರಾತ್ರಿ ಹೊಲದಲ್ಲಿ ಹುಡುಕಿದಾಗ ತಸ್ಮಿಯಾ ರಕ್ತ ಸಿಕ್ತ ಮಾಡುವಲ್ಲಿ ಮೃತಪಟ್ಟಿದ್ಲು. ತಿಂದೋದು ನಾಯಿ ಅಂತ ಹೋದವು. ಅದಕ್ಕೆ ದಯವಿಟ್ಟು ಅದಕ್ಕೆ ಯಾರು ಸಂಬಂಧಪಟ್ಟ ಅಧಿಕಾರ ಯಾರು ಅದಾರ ಅದು ದಯವಿಟ್ಟು ಅದು ಹಿಡಿದು ಸಾಯಿಸಿದ್ರೆ ಅಂದ್ರೆ ಒಳ್ಳೇದಾಗಿರ್ತೈತಿ. ಯಾಕಂದ್ರೆ ಹುಡುಗರು ಸಣ್ಣ ಮಕ್ಕಳು ಹೊರಗೆ ಬರಕ್ಕೆ ಹೆದರ್ತಾವು. ನಡೆದಾಡುವ ದೇವರು ಶತಾಯುಷಿ ಸಿದ್ದಗಂಗಾ ಶ್ರೀಗಳ ಆರೋಗ್ಯವನ್ನ ವೈದ್ಯರು ನಿರೀಕ್ಷಿಸಿದ ಮಟ್ಟಕ್ಕೆ ಸುಧಾರಿಸುತ್ತಿಲ್ಲ. ನಿರಂತರವಾಗಿ ಚಿಕಿತ್ಸೆ ಕೊಟ್ಟರೂ ಶ್ವಾಸಕೋಶದ 2 ಭಾಗಗಳಲ್ಲಿ ನೀರು ತುಂಬಿಕೊಂಡಿದೆ ಅಂತ ಶ್ರೀಗಳ ಆಪ್ತ ವೈದ್ಯ ಡಾಕ್ಟರ್ ಪರಮೇಶ್ ಹೇಳಿದ್ದಾರೆ. ಇವತ್ತು ಹೆಲ್ತ್ ಬುಲೆಟಿನ್ ಬಿಡುಗಡೆ ಮಾಡಿದ ವೈದ್ಯರು ಶ್ರೀಗಳಿಗೆ ಪೂಜೆ ಕೂಡ ಮಾಡೋಕೆ ಸಾಧ್ಯ ಆಗ್ತಿಲ್ಲ ಅಂತ ಹೇಳಿದ್ರು. ಇನ್ನು ಸಂಜೆ ವೇಳೆಗೆ ಕಾಂಗ್ರೆಸ್ನ ಹಿರಿಯ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಆಸ್ಪತ್ರೆಗೆ ಭೇಟಿ ಕೊಟ್ಟು ಸಿದ್ದಗಂಗಾ ಶ್ರೀಗಳ ಆರೋಗ್ಯವನ್ನ ವಿಚಾರಣೆ ಮಾಡಿದ್ದಾರೆ. ಶ್ರೀಗಳು ಗುಣಮುಖರಾಗ್ತಾರೆ ಅನ್ನುವ ಭರವಸೆ ಇದೆ. ಶ್ರೀಗಳಿಗೆ ಭಾರತ ರತ್ನ ಕೊಡುವಂತೆ ಒತ್ತಾಯಿಸುವುದಾಗಿ ಖರ್ಗೆ ಹೇಳಿದರು. ಮೆಡಿಕಲ್ ಟರ್ಮ್ಸ್ ಪ್ರಕಾರ ಅಷ್ಟೊಂದು ಚೇತರಿಕೆಯನ್ನು ಕಾಣಿಸ್ತಾ ಇಲ್ಲ. ಯಾಕೆಂತಂದರೆ ಸ್ವಲ್ಪ ಆಲ್ಬುಮಿನ್ನು ನಿನ್ನೆ ನಾವು ಕಮ್ಮಿ ಮಾಡಿದ್ದಕ್ಕೆ ಮತ್ತೆ ಕಮ್ಮಿ ಆಗಿಬಿಟ್ಟಿದೆ. 2.6 ಆಗಿಬಿಟ್ಟಿದೆ ಆಲ್ಬುಮಿನ್ನು. ಮತ್ತು ಇನ್ಫೆಕ್ಷನ್ದು ರೇಟ್ ಏನಿದೆಯಲ್ಲ ಅದು ಅಷ್ಟೇ ಇದೆ. ನಿನ್ನೆ ರಕ್ತ ಪರೀಕ್ಷೆಗಳಲ್ಲಿ ಕಮ್ಮಿ ಆಗಬೇಕಾಗಿತ್ತು, ಅದೇನು ಕಮ್ಮಿ ಏನಾಗಿಲ್ಲ. ಅದು ನಿನ್ನೆ ಯಾವ ಲೆವೆಲಲ್ಲಿತ್ತು ಅದೇ ಲೆವೆಲ್ನಲ್ಲಿದೆ. ಆ್ಯಸ್ ಪರ್ ಮೆಡಿಕಲ್ ಇದ್ರ ಪ್ರಕಾರ ಮತ್ತು ನಮ್ಮದು ಲ್ಯಾಬ್ ಟೆಸ್ಟ್ಗಳು ಮತ್ತು ಇದರದ್ದು ರಕ್ತ ಪರೀಕ್ಷೆಗಳು ಇದನ್ನೆಲ್ಲ ನೋಡಿದಾಗ ಅಷ್ಟೊಂದು ಚೇತರಿಕೆ ಅಂತೂ ಏನಾಗ್ತಾ ಇಲ್ಲ. ಅವ್ರಿಗೆ ಸಿಂಪ್ಟಮ್ಯಾಟಿಕಲಿ ಅವ್ರ ಇದು ಮಾಡಿದ್ರೆ ಕಣ್ಣು ತೆಗೆಯೋದು, ಕೈ ಎಲ್ಲ ಎತ್ತೋದು ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ವ್ಯವಹಾರ ಅಷ್ಟೇ, ಪೂಜೆ ಎಲ್ಲ ಮಾಡೋಕ್ಕಾಗ್ತಾ ಇದೆ.
ಲಂಗ್ಸಲ್ಲಿ ಜಾಸ್ತಿ ಇವತ್ತು ಮತ್ತೆ ಜಾಸ್ತಿ ನೀರು ತುಂಬಿಕೊಂಡಿತ್ತು. 2 ಕಡೆನೂ ಇವತ್ತು ಬೆಳಿಗ್ಗೆ 2 ಕಡೆನೂ ನೀರು ತೆಗ್ದಿದ್ದೀವಿ. ಅದು ಏನಾಗುತ್ತೆ, ಆಲ್ಬುಮಿನ್ ಕಮ್ಮಿ ಆದ ತಕ್ಷಣ ಲಂಗ್ಸಲ್ಲಿ ನೀರು ತುಂಬ್ಕೊಳೋದು ಅದೆಲ್ಲ ಶುರುವಾಗುತ್ತೆ. ಸಿದ್ಧಗಂಗಾ ಶ್ರೀಗಳನ್ನು ನೋಡಬೇಕು ಅಂಥೇಳಿ ಬಂದಿದ್ದೇನೆ. ಇವತ್ತು ಅವರ ದರ್ಶನವನ್ನು ಪಡೆದು ಸ್ವಲ್ಪ ಉಸಿರಾಟದ ತೊಂದರೆ ಇದ್ದ ಕಾರಣ ಅದರ ಚಿಕಿತ್ಸೆಯನ್ನು ಕೂಡ ಡಾಕ್ಟರ್ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಆಪರೇಷನ್ ಆದಮೇಲೆ, ಒಂದು ಮೇಜರ್ ಆಪರೇಷನ್ ಆದಮೇಲೆ ಸ್ವಲ್ಪ ಉಸಿರಾಟಕ್ಕೆ ತೊಂದರೆ ಆಗಿದೆ. ಅದರ ಬಗ್ಗೆ ಈಗಾಗಲೇ ನಮ್ಮ ಡಾಕ್ಟರ್ ಹಿಂದೂ ಸಂಪ್ರದಾಯದ ಹಬ್ಬಗಳಿಗೆ ತನ್ನದೇ ಆದ ಹಿನ್ನೆಲೆಯಿದೆ. ಆಯಾ ಸಮಯದಲ್ಲಿನ ವಿಶೇಷತೆಗೆ ಅನುಗುಣವಾಗಿ ಹಬ್ಬಗಳನ್ನು ಆಚರಣೆ ಮಾಡಲಾಗುತ್ತೆ. ಈಗ ಬಂದಿರುವ ಮಕರ ಸಂಕ್ರಮಣವೂ ಇಂಥದ್ದೇ ವಿಶೇಷತೆಯನ್ನ ಹೊಂದಿದೆ. ಸೂರ್ಯ ತನ್ನ ಪಥವನ್ನು ಬದಲಿಸುವ ಈ ಸಮಯದಲ್ಲಿ ಪ್ರಕೃತಿಯಲ್ಲಿ ಸಾಕಷ್ಟು ಬದಲಾವಣೆಗಳು ಕಂಡುಬರುತ್ತೆ. ಪೇಡಾನಗರಿ ಧಾರವಾಡದಲ್ಲಿ ಈಗಾಗಲೇ ಸಂಕ್ರಾಂತಿಯ ಸಂಭ್ರಮ ಜೋರಾಗಿದೆ. ಮೇಲೆ ಬುತ್ತಿಗಂಟು ಹೊತ್ತು ಹೆಜ್ಜೆ ಹಾಕ್ತಿದ್ದು ಮೊಗದಲ್ಲಿ ಸಂತಸ, ಹಾಡಿನ ಸಂಭ್ರಮ. ಧಾರವಾಡ ನಗರದ ರಂಗಾಯಣ ಜಾನಪದ ಸಂಶೋಧನಾ ಕೇಂದ್ರವು ಸಂಕ್ರಾಂತಿ ಸಂಭ್ರಮ ಎಂಬ ವಿಶಿಷ್ಟ ಬಗೆಯ ಕಾರ್ಯಕ್ರಮವನ್ನ ಆಯೋಜಿಸಿತ್ತು. ಸಾಂಪ್ರದಾಯಿಕ ಶೈಲಿಯ ಸೀರೆ ಧರಿಸಿ ಬಂದ ನೀರೇರು ಕೈಯಲ್ಲೊಂದು ಬುತ್ತಿಯ ಬುಟ್ಟಿ ಹಿಡಿದಿದ್ರು. ಮೊದಲಿಗೆ ಗಂಗಾಮಾತೆಗೆ ಪೂಜೆ ಸಲ್ಲಿಸಿ ಬಳಿಕ ಜಾನಪದ ಗೀತೆಗಳೊಂದಿಗೆ ಸಂಕ್ರಾಂತಿ ಸಂಭ್ರಮ ಮೇಳೈಸಿತ್ತು. ಉತ್ತರ ಕರ್ನಾಟಕದ ಬಹಳ ಪ್ರಮುಖ ಹಬ್ಬಗಳೊಳಗೆ ಸಂಕ್ರಾಂತಿ. ಇದೇನಂದ್ರೆ ಬರೀ ಊಟ, ಚಂದಾಗ ಹೊಳಿ ಕರ್ಕೊಂಡು ಹೋಗಿ ಹೊಳಿ ದಂಡಿಗೆ ಹೊಳಿಗಂಗವನ್ನು ಪೂಜೆ ಮಾಡಿ, ಅಥವಾ ರೊಟ್ಟಿ, ಚಪಾತಿ, ಎಳ್ಳು ಹಚ್ಚಿದ ರೊಟ್ಟಿ, ಕಟಕ್ ರೊಟ್ಟಿ, ಬದ್ನಿಕಾಯಿ, ಎಣಗಾಯಿ, ಜುಣಕದ ವಡಿ, ಹೆಸರು ಕಾಳು, ಕಾಳು ಪಲ್ಯ, ಈ ಸೀಸನ್ ಒಳಗೆ ನಾವು ಬೆಳಿತೇವೆ ಅವು ಎಲ್ಲ ಥರದ ಕಾಳುಗಳ ಪಲ್ಯವನ್ನು ಮಾಡಿಕೊಂಡು, ಆಮೇಲೆ ಮೇನ್ ಅಂದ್ರೆ ಮದ್ಲಿ ಹಬ್ಬ, ಈ ಥಂಡಿಯೊಳಗೆ ಬೆಲ್ಲ ತಿನ್ಬೇಕಂತ ನಾವು ಕಾವಿರ್ತೀವಿ ಅನ್ನೋ ಕಾರಣಕ್ಕಾಗಿ ಬೆಲ್ಲ ಹಾಕಿದ್ದು ನಾವು ಮದ್ಲಿ ಮಾಡ್ತೀವಿ. ನಸುಕಿಗೆ ಎದ್ದು ಬಗೆ ಬಗೆಯ ಅಡುಗೆ ತಯಾರಿಸಿದ್ದ ಮಹಿಳೆಯರು ಹಬ್ಬದೂಟವನ್ನ ಬಡಿಸಿದ್ರು. ಜೋಳದ ರೊಟ್ಟಿ, ಬೆಣ್ಣೆ, ತುಪ್ಪ, ಸಜ್ಜೆ ರೊಟ್ಟಿ, ಬಗೆ ಬಗೆಯ ಕಾಳುಗಳು, ಶೇಂಗಾ ಹಾಗೂ ಎಳ್ಳಿನ ಹೋಳಿಗೆ, ಎಣ್ಣೆ ಬದನೆಕಾಯಿ ಪಲ್ಯ, ಸಂಡಿಗೆ, ಹಪ್ಪಳ, ಅಬ್ಬಬ್ಬ ತರೇಹೇವಾರಿ ತಿನಿಸುಗಳು ಬಾಯಿ ಚಪ್ಪರಿಸುವಂತೆ ಮಾಡಿದ್ವು. ಇವತ್ತು ಇಲ್ಲಿ ಜನಪದ ಸಂಶೋಧನಾ ಕೇಂದ್ರದಲ್ಲಿ ನಾವು ಎಲ್ಲ ವಿವಿಧ ತಿಂಡಿ, ಬೇರೆ ಬೇರೆ ಮನೆಯಿಂದ ಎಲ್ಲ ಜನಗಳು ಬೇರೆ ಬೇರೆ ತಿಂಡಿ ಎಲ್ಲ ಮಾಡ್ಕೊಂಡು ಬಂದು ಇಲ್ಲಿ ಜನಪದ ಹಾಡುಗಳನ್ನ ಹಾಡಿ ಎಲ್ಲ ಜನಪದ ಗೀತೆಗಳನ್ನ ನೆನೆಸ್ಕೊಂಡು ನನಗೆ ಬಹಳ ಖುಷಿ ಆಗತೈತಿ ನೋಡಿ. ಯಾಕಂದ್ರೆ ಇದನ್ನೆಲ್ಲ ಬಹಳ ವರ್ಷ ಆಗ್ಬಿಟ್ಟಿತ್ತು ನೋಡಿ, ಬೆಂಗಳೂರಿಗೆ ಹೋಗಿ ಬಹಳ ಇದೆಲ್ಲ ಮಿಸ್ ಆಗ್ಬಿಟ್ಟಿತ್ತು. ಆಧುನಿಕ ಕಾಲದಲ್ಲಿ ಒತ್ತಡದ ಬದುಕಿನಿಂದಾಗಿ ಜನರು ಹಬ್ಬಗಳಿಂದ, ಅವುಗಳಿಂದ ಸಿಗುತ್ತಿದ್ದ ಖುಷಿಯಿಂದ ದೂರ ಉಳಿದಿದ್ದಾರೆ. ಇಂತಹ ಸಂದರ್ಭದಲ್ಲಿ ನಮ್ಮ ನೆಲದ ಸೊಗಡನ್ನ ಹೊಂದಿರೋ ಹಬ್ಬದ ಆಚರಣೆಗಳು ಮನಸ್ಸಿಗೆ ಮುದ ನೀಡುತ್ತವೆ ಅನ್ನೋದನ್ನ ಇವರು ಸಾಬೀತು ಮಾಡಿದ್ರು. ರವಿ ಕಾಣದ್ದನ್ನ ಕವಿ ಕಂಡ ಅನ್ನುವ ಮಾತಿದೆ. ಅಂತೆಯೇ ಸಾಮಾನ್ಯರ ಕಣ್ಣಿಗೆ ಕಾಣದ್ದು ಚಿತ್ರಕಲಾವಿದನ ಕಂಗಳಿಗೆ ಕಾಣುತ್ತೆ. ಅಂತಹ ಅಪರೂಪದ ಕಲಾವಿದನ ಕಣ್ಣಿಗೆ ಸಿಕ್ಕ ಚಿತ್ರಗಳೆಲ್ಲವೂ ಚಿತ್ತಾರ ಮೂಡಿಸಿದ್ವು. ಕಣ್ಮನಗಳಿಗೆ ಮುದ ನೀಡುವ ಚಿತ್ರಗಳ ಚಿತ್ರಸಂತೆ ನೋಡಿದ ಜನ ಸೂಪರ್ ಸಂಡೇ ಅಂದ್ರು. ಒಂದಕ್ಕಿಂತ ಒಂದು ಸುಂದರ, ಕಲರ್ಗಳಲ್ಲೇ ಕಣ್ ಸೆಳೆಯೋ ಚಿತ್ತಾರ. ನೋಡ್ತಾ ಇದ್ರೆ ಒಂದು ಕ್ಷಣ ಅಲ್ಲೇ ನಿಂತು ಮತ್ತೆ ಮತ್ತೆ ನೋಡಬೇಕೆನಿಸೋ ಚಿತ್ರಗಳು. ಬದುಕಿನ ಚಿತ್ರಣವನ್ನ ಚಿತ್ರಗಳಲ್ಲಿ ಮೂಡಿಸಿರೋ ಕಲಾವಿದರು, ಕಲಾವಿದರ ಪೇಂಟಿಂಗ್ಗೆ ಮನಸೋತ ಚಿತ್ರರಸಿಕರು. ಕಲಬುರಗಿಯಲ್ಲಿ ಕರ್ನಾಟಕ ಕೇಂದ್ರೀಯ ವಿವಿ ಸೇರಿದಂತೆ ವಿವಿಧ ಸಂಸ್ಥೆಗಳು 6ನೇ ಚಿತ್ರಸಂತೆ ಆಯೋಜಿಸಿದ್ವು. ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಿದ್ದ ಕಲಾವಿದರು ತಮ್ಮ ಚಿತ್ರಗಳನ್ನು ಪ್ರದರ್ಶಿಸಿ ಮೆಚ್ಚುಗೆ ಗಳಿಸಿದ್ರು. ಕೇವಲ ಗುಲ್ಬರ್ಗಾದಿಂದ ಮಾತ್ರ ಕಲಾವಿದರಲ್ಲ, ಬೇರೆ ಭಾಗದಿಂದ ಬೀದರ್, ರಾಯಚೂರು, ಬಳ್ಳಾರಿ ಮತ್ತು ಇನ್ನಿತರ ಕಡೆಯಿಂದ ಕಲಾವಿದರು ಇಲ್ಲಿ ಸ್ಟಾಲ್ ಹಾಕಿದ್ರು. ಮತ್ತು ಪ್ರತಿ ವರ್ಷ ನಾವು ಪ್ರಾರಂಭದಲ್ಲಿ ಕೇವಲ 3 ಲಕ್ಷ ರೂಪಾಯಿಗಳ ಮಾರಾಟ ಆಗಿತ್ತು ಒಂದು ದಿವಸದಲ್ಲಿ. ಮುಂದೆ ಬರ್ತಾ 5 ಲಕ್ಷ 7 ಲಕ್ಷ ರೂಪಾಯಿಗಳ ಕಲಾಕೃತಿಗಳ ಮಾರಾಟ ಆಗಿದ್ದು ಜನರಿಗೆ ಇದರಲ್ಲಿ ಆಸಕ್ತಿ ಇದೆ. ಎದುರಿಗಿದ್ದವರ ಚಿತ್ರವನ್ನ ಸ್ಥಳದಲ್ಲೇ ಬಿಡಿಸಿದ್ರು ಕಲಾವಿದರು. ಕಲಾಕೃತಿಗಳ ಪ್ರದರ್ಶನವೂ ಜೋರಾಗಿತ್ತು. ಈ ಚಿತ್ರಸಂತೆ ಒಂದು ದೊಡ್ಡ ವೇದಿಕೆ. ಇಂಥರದಲ್ಲಿ ರಾಜ್ಯ ಮಟ್ಟದ, ರಾಷ್ಟ್ರ ಮಟ್ಟದ, ಅಂತಾರಾಷ್ಟ್ರ ಮಟ್ಟದ ಪ್ರಶಸ್ತಿ ತಗೊಂಡವರಿಗೆ ಇಲ್ಲಿ ಸನ್ಮಾನ ಮಾಡಿ ಅವ್ರಿಗೆ ಗುರುತಿಸಿ ಅವರಿಗೆ ಬಂದಂಥ ಇಂಥ ವೇದಿಕೆ ಮೇಲೆ ಈ ಮಕ್ಕಳನ್ನು ನೋಡಿದಾಗ ಅವರಿಗೂ ಹುರುಪುಡುತ್ತದೆ. ನಾವು ಇಂಥ ದೊಡ್ಡ ಕಲಾವಿದರಾಗಬೇಕು, ಮಾಡಬೇಕು. ಇವೆಲ್ಲ ಕಾರ್ಯಕ್ರಮಗಳು ಮೇ ಬಿ ಕೊರತೆ ಆಗ್ತಾ ಇದೆ ಏನಂತ ನನಗೆ ಗುರ್ತಾಗ್ತಾ ಇದೆ. ಕಲೆಯ ಬಗ್ಗೆ ಆಸಕ್ತಿ ಮೂಡಿಸಲು ಮಕ್ಕಳಿಗೆ ಚಿತ್ರ ರಚನೆ ಸ್ಪರ್ಧೆಯನ್ನ ಆಯೋಜಿಸಲಾಗಿತ್ತು. ಪುಟ್ ಮಕ್ಕಳು ತಮ್ಮ ಪುಟ್ಟ ಕೈಗಳಲ್ಲಿ ಚಿತ್ರ ಬಿಡಿಸಿದ್ರು.
ಮಾಸುಂಡಿ, ನ್ಯೂಸ್ 18 ಕನ್ನಡ, ಕಲಬುರಗಿ. ಇದು ಇವತ್ತಿನ ಕನ್ನಡ ನಾಡಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.